ಓಂ ಶಾಂತಿ. ಡೇಟ್ ಆಗಿದೆ 7 ಅಕ್ಟೋಬರ್ 1975. ಪಾರ್ಟ್ 1 2 ಮುರಳಿ ಅದಾವು. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಮಹಾರಥಿ ವತ್ಸೋಂ ಕಾ ಅಲೌಕಿಕ ಮಿಲನ್. ಮಹಾರಥಿ ಮಕ್ಕಳ ಅಲೌಕಿಕ ಮಿಲನದ ಬಗ್ಗೆ ಬಾಬಾ ಹೇಳ್ತಾರೆ. कर्म बंधनों से मुक्ति दिलाने वाले, विश्व की सेवा में तत्पर, निराकार, जन्म मरण रहित अमरनाथ शिव बाबा महारथी बच्चों के सम्मुख बोले. ಮಹಾರಥಿ ಮಕ್ಕಳಿಗಾಗಿ ಇವತ್ತು ಬಾಬಾ ಹೇಳ್ತಾರೆ, ಕರ್ಮ ಬಂಧನಗಳಿಂದ ಮುಕ್ತಿಯನ್ನು ಕೊಡುವಂಥವ್ರು ಯಾರು? ಶಿವಬಾಬಾ. ವಿಶ್ವದ ಸೇವೆಯಲ್ಲಿ ತತ್ಪರ ಆಗಿರ್ತಕ್ಕಂಥ, ನೋಡ್ರಿ, ಶಿವಬಾಬಾನು ಏನಾಗಿದ್ದಾರೆ? ವಿಶ್ವದ ಸೇವೆಯಲ್ಲಿ ತತ್ಪರ ಆಗಿದ್ದಾರಂತ ಶಿವಬಾಬಾ. ನಿರಾಕಾರ ಶಿವಬಾಬಾ, ಜನನ ಮರಣ ಚಕ್ರ ರಹಿತ ಶಿವಬಾಬಾ, ಅಮರನಾಥ ಶಿವಬಾಬಾ. ಇಂಥ ಶಿವಬಾಬಾ ಮಹಾರಥಿ ಮಕ್ಕಳಿಗಾಗಿ ಹೇಳ್ತಾರೆ. महारथी और सब बच्चे अमृत वेले जब रूह रूहान करते हैं तो महारथियों की रूह रूहान और मिलन, मुलाकात और अनेक आत्माओं के मिलन और रूह रूहान में क्या अंतर होता है? ಡಿಫ್ರೆನ್ಸ್ ಹೇಳ್ತಾರೆ ಬಾಬಾ. ಮಹಾರಥಿ ಮಕ್ಕಳಿಗೆ ಉಳಿದಂಥ ಮಕ್ಕಳದ್ದು ಅಮೃತ್ ವೇಳೆಯಲ್ಲಿ ಹಾಗೆ ಬಾಬನ ಜೊತೆ ರೂಹ ರೂಹಾನ್ ಮಾಡ್ತಾರೆ. ಏನು ಅಂತರ ಇದೆ ಮಹಾರಥಿ ಮಕ್ಕಳಲ್ಲಿ ಮತ್ತು ಸಾಧಾರಣ ಮಕ್ಕಳಲ್ಲಿ? ಪರಮಾತ್ಮನ ಮಿಲನ ಮಾಡುವಾಗ ಏನು ವ್ಯತ್ಯಾಸ ಇದೆ? यह जो गायन है कि आत्मा परमात्मा में लीन हो जाती है. ಹೊರಗಡೆ ಗಾಯನ ಇದೆ, ಅವರೆಲ್ಲ ಏನು ಹೇಳ್ತಾರೆ? ಆತ್ಮ ಪರಮಾತ್ಮನಲ್ಲಿ ಲೀನ್ ಆಗಿಬಿಡ್ತು ಅಂತ. ಲೀನ್ ಆಗೋದಂದ್ರೇನು? ಮುಣಿಗೆ ಹೋಗ್ಬಿಡೋದು, ಅಲ್ಲೇ ಕರಗಿಬಿಡೋದು. ಯಹ ಕಹಾವತ್ ಕಿಸ್ ರೂಪ್ ಮೇ ರಾಂಗ್ ಹೇ. ಇದು ಯಾವ ರೂಪದಲ್ಲಿ ತಪ್ಪು ಅಂತ ಹೇಳ್ತಾರೆ ಬಾಬಾ. ಆತ್ಮ ಪರಮಾತ್ಮನಲ್ಲೇ ಲೀನ ಆಗೋದು ಅಂತಂದರೆ ಏನು? ತಪ್ಪೇನಿದೆ ಇದರಲ್ಲಿ? ಕ್ಯೋಂಕಿ ಏಕ್ ಶಬ್ದ ಬೀಚ್ ಸೆ ನಿಕಾಲ್ ದಿಯಾ ಹೈ. ಒಂದು ಶಬ್ದ ನಡುವಿನ ತೆಗೆದುಬಿಟ್ಟಿದ್ದಾರಂತೆ. ಏನು? ಸಿರ್ಫ್ ಲೀನ್ ಶಬ್ದ ನಹಿ, ಸಿರ್ಫ್ ಲೀನ್ ಶಬ್ದ ನಹಿ ಹೈ, ಲೇಕಿನ್ ಲವ್ ಲೀನ್ ಹೈ. ಲೀನಕ್ಕೂ ಲವಲೀನಕ್ಕೂ ವ್ಯತ್ಯಾಸ ಇದೆ. ಪರಮಾತ್ಮನ ಪ್ರೇಮದಲ್ಲಿ ಮುಳುಗಿ ಹೋಗೋದು ಬೇರೆ, ಆತ್ಮ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಕರಗಿಬಿಡೋದು ಬೇರೆ. ಲೀನ್ ಆಗೋದಂತಂದ್ರೇನು? ಪರಮಾತ್ಮನಲ್ಲಿ ಆತ್ಮ ಒಂದಾಗ್ಬಿಡೋದು ಪೂರ್ತಿ. ಲವ್ಲೀನ್ ಅಂತಂದ್ರೇನು? ಒಂದಾಗುವ ಅನುಭವ ಮಾಡೋದು. ಎರಡಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಬಾಬಾ. ಏಕ್ ಶಬ್ದ ಹೈ ಲೀನ್, ಏಕ್ ಲವ್ ಮೇ ಲೀನ್. ಹೊರಗಡೆಯವರು ಲೀನ್ ಆಗೋದಂತ ಹೇಳ್ತಾರೆ, ಬಾಬಾ ಏನು ಹೇಳ್ತಾರೆ? ಲವ್ ಲೀನ್ ಆಗಿ ಮಕ್ಕಳೇ ಲೀನ್ ಆಗಬೇಡಿ ಅಂತಾರೆ. जो कोई अति स्नेह से मिलते हैं तो उस समय स्नेह के मिलन के शब्द क्या निकलते हैं? ಯಾರಾದರೂ ಅತಿ ಸ್ನೇಹದಿಂದ ಸೇರಿಕೊಳ್ತಾರೆ, ಮಿಲನ್ ಮಾಡ್ತಾರೋ, तो उस समय ಆ ಸಮಯದಲ್ಲಿ ಸ್ನೇಹದ ಮಿಲನ್ಗೆ ಶಬ್ದ, ಮಿಲನ, ಸ್ನೇಹಿತರ ಮಿಲನ ಅನ್ನೋ ಶಬ್ದ ಏನು ಅನ್ನಿಸ್ತದೆ? ಏನದು? ಒಬ್ಬರಲ್ಲಿ ಒಳಗೆ ಇದಾಗ್ಬಿಡ್ತಾರೆ. ಸ್ನೇಹ ಮಿಲನ, ಸ್ನೇಹದಲ್ಲಿ ಲೀನ್, ಲವ್ಲೀನ್ ಆಗೋದಂದ್ರೇನು? ಅದಕ್ಕೆ ಅರ್ಥ ಹೇಳ್ತಾರೆ ಬಾಬಾ ಇವತ್ತು. यह तो जैसे कि एक दूसरे में समा गए हैं या दोनों मिलकर एक हो गए हैं. ಇಲ್ಲಿ ವ್ಯತ್ಯಾಸ. ಈಗ ನಾವು ಸ್ನೇಹ ಮಾಡ್ತೀವಲ್ಲ, ಒಬ್ರಿಗೊಬ್ರು ಸ್ನೇಹ ಮಾಡಿದಾಗ ಒಬ್ಬರಲ್ಲಿ ಒಬ್ಬರು ಐಕ್ಯ ಆಗಿಬಿಡ್ಲಿಕ್ಕೆ ಸಾಧ್ಯತೆ ಏನು? ಸಮ ಆಗೋದಂದ್ರೇನು? ಒಂದು ವಸ್ತುವಿನಲ್ಲಿ ಒಂದು ಅದು ಸೇರಿಕೊಂಡು ಒಂದಾಗ್ಬಿಡೋದು, ಅದು ಸಮ ಆಗೋದು. ಇನ್ನೊಂದು ಹೇಳ್ತಾರೆ ಬಾಬಾ, ಯಾ ದೋನೋ ಮಿಲ್ಕರ್ ಏಕ್ ಹೋ ಗಯೇ ಹೈ. ಇಬ್ಬರು ಸೇರಿ ಒಂದಾಗೋದು. ಸಂಸ್ಕಾರಗಳು ಒಂದಾಗೋದು ಬೇರೆ,
ಅದನ್ನು ಹೇಳ್ತಾರೆ ಬಾಬಾ. दोनों मिलकर एक हो गए हैं, ऐसे ऐसे स्नेह के शब्दों को उन्होंने इस रूप से ले लिया है. ಸ್ನೇಹದ ಮಿಲನ ಅಂತಂದ್ರೇನು, ಇಬ್ಬರು ಈಗ ಭಾಳ ದಿವಸ ಭೇಟಿ ಆಗಿರೋದಿಲ್ಲ, ಇಬ್ಬರು ಫ್ರೆಂಡ್ಸ್ ಭಾಳ ದಿವಸದ ಮೇಲೆ ಸಿಕ್ಬಿಡ್ತಾರೆ. ಸಿಕ್ಕ ಮೇಲೆ ಇಬ್ಬರು ಸೇರ್ಕೊಂಡು ಮಾತಾಡೋಕ್ಕೆ ಶುರು ಆದ ಮೇಲೆ ಹೊರಗಿನವ್ರಿಗೆ ಪರವೇ ಇರೋದಿಲ್ಲ, ಅಷ್ಟು ಏನಾಗಿರ್ತಾರೆ, ಗಾಢವಾಗಿ ಮುಳುಗಿ ಹೋಗಿಬಿಟ್ಟಿರ್ತಾರೆ. ಇದು ಓಕೆ. ಒಂದರಲ್ಲಿ ಒಂದು ಸಮಾವೇಶ ಆಗೋದಂದ್ರೆ ಏನು ಅಂತಾರೆ ಬಾಬಾ. ಹಾಗೆ ಬಾಬಾ ಆತ್ಮ ಮತ್ತು ಪರಮಾತ್ಮ ಮಿಲನ ಆಗೋದು, ಲವ್ಲೀನ್ ಆಗೋದು. ಬಾಬಾ ಹೇಳ್ತಾರೆ, ऐसे ऐसे स्नेह के शब्दों को उन्होंने इस रूप से ले लिया है, यह जो गायन है कि वे एक दूसरे में समाकर एक हो गए, यह है जैसे कि महारथियों का मिलन. ಮಹಾರಥಿಗಳ ಮಿಲನ ಏನು ಗಾಯನ ಇದೆ ಅಂತಂದರೆ, ಏಕ್ ದೂಸರೆ ಮೇ ಸಮಾಕರ್, ಒಬ್ಬರಲ್ಲಿ ಒಬ್ಬರು ಮುಳುಗಿ ಹೋಗಿ, ಏಕ್ ಹೋಗಿ ಒಂದೇ ಆಗಿಬಿಟ್ರು, ಇದು ಮಹಾರಥಿಗಳ ಮಿಲನ ಅಂತ ಹೇಳ್ತಾರೆ ಬಾಬಾ. ಅಷ್ಟು ಏನಾಗ್ಬಿಡ್ತವೆ, ಆತ್ಮ ಪರಮಾತ್ಮಗಳು ಒಂದೇ ಆದ ಹಂಗೆ ಇರ್ತದೆ, ಒಂದಾಗಿರೋದಿಲ್ಲ, ಲವ್ಲೀನ್ ಆಗಿರ್ತಾರೆ, ಅದರ ಲೀನ್ ಆಗೋದಿಲ್ಲ ಅಂತಾರೆ ಬಾಬಾ. ಐಸಾ ಪವರ್ಫುಲ್ ಅನುಭವ, ಬಾಬಾ ಹೇಳ್ತಾರೆ, ಬಾಪ್ ಸೇ ಸಮಾ ಗಯೆ ಅರ್ಥಾತ್ ಬಾಪ್ ಕಾ ಸ್ವರೂಪ್ ಹೋ ಗಯೆ. ಪರಮಾತ್ಮನಲ್ಲಿ ಲವ್ಲೀನ್ ಆಗೋದಂತಂದ್ರೇನು, ಅವ ಹೆಂಗಿದನೋ ನಾನು ಹಾಗೇ ಆಗೋದು. ಅದಕ್ಕೆ ಹೇಳ್ತಾರೆ ಬಾಬಾ, ಪರಮಾತ್ಮ ಕಿ ಸ್ವರೂಪ್ ಹೋ ಗಯೆ. ಐಸಾ ಪವರ್ಫುಲ್ ಅನುಭವ ಮಹಾರಥಿಯೋ ಕಾ ಜಾದಾ ಹೋಗಾ. ಇಂಥ ಅನುಭವ, ಪವರ್ಫುಲ್ ಅನುಭವ ಮಹಾರಥಿಗಳದ್ದು ಹೆಚ್ಚಿರ್ತದೆ. बाकी और जो है वह खींचते हैं, स्नेह शक्ति खींचने की कोशिश करते हैं. युद्ध करते करते समय समाप्त कर देंगे, लेकिन महारथी बैठे और समाए. ಅವರಿಗೂ ನಮಗೂ ವ್ಯತ್ಯಾಸ, ಪರಮಾತ್ಮನ ನೆನಪಾಡೋದ್ರಲ್ಲಿ ವ್ಯತ್ಯಾಸ ಏನು? ಬಾಬಾ ಹೇಳ್ತಾರೆ, ಐಸಾ ಪವರ್ಫುಲ್ ಅನುಭವ ಮಹಾರಥಿಯೋಂಕೋ ಜಾದಾ ಹೋಗಾ. ಬೇರೆದವರು ಆತ್ಮಗಳು ಏನು ಮಾಡ್ತಾರೆ, ಮತ್ತು ಆ ಕಡೆ ಈ ಕಡೆ ಎಳೀತದೆ ಅಂತಾರೆ ಬಾಬಾ. ಸ್ನೇಹ ಖೀಂಚ್ತೆ ಹೇ, ಯಾರ್ದು? ಆತ್ಮಗಳ ಸ್ನೇಹ ಜಗತೈತೆ ನಮಗೆ. ಮತ್ತು ಬಾಬಾನ ನೆನಪು ಮಾಡಬೇಕಂದ್ರೆ ಕೂತ್ಕೊಂಡು ಕಷ್ಟಪಟ್ಟು ನೆನಪು ಮಾಡ್ತೀವಿ ನಾವು. ಆದರೆ ಮಹಾರಥಿಗಳು ಹಿಂಗೆ ಹೋಗ್ಬಿಡ್ಬಿಡ್ತಾರೆ, ಪರಮಾತ್ಮನ ಕಡೆ ಒಂದು ಸೆಕೆಂಡಲ್ಲಿ ಹೋಗ್ಬಿಡ್ತಾರೆ. ಉನ್ಕಾ ಲವ್ ಇತನಾ ಪವರ್ಫುಲ್ ಹೇ ಜೋ ಬಾಪ್ ಕೋ ಸ್ವಯಂ ಮೇ ಸಮಾ ದೇತೆ ಹೇ. ಅವರ ಪ್ರೀತಿ ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ಬಾಬಾನೇ ಬಂದು ಏನು ಮಾಡಿಬಿಡ್ತಾರೆ, ಸಮಾವೇಶ ಆಗಿಬಿಡ್ತಾರೆ. ಬಾಪ್ ಅವ್ರ ಬಚ್ಚ ಸಮಾನ್ ಸ್ವರೂಪ್ ಕಿ ಸ್ಟೇಜ್ ಪರ್ ಹೋಂಗೆ. ಮಹಾರಥಿಗಳ ಮಿಲನ ಏನಾಗ್ಬಿಡ್ತದಂತಂದರೆ, ಬ್ರಹ್ಮ ಬಾಬಾ ಇದ್ದಾಗ ಅವರೆಲ್ಲ ಅನುಭವ ಹೇಳ್ತಾರೆ. ಶಿವಬಾಬಾ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಿದ್ರು. ಅಂದರೆ ಅಷ್ಟು ಬ್ರಹ್ಮ ಬಾಬಾ ಮಹಾರಥಿ ಅಲ್ಲ, ಅದು ಆತ್ಮ. ಅಂದ್ರೆ ಬಾಬಾನ ಸ್ವರೂಪನೇ ಆಗಿಬಿಟ್ಟಿದ್ರು ಅವರು. ಅದಕ್ಕೆ ಹೆಸರೇನು ಬಂತು, ಬ್ರಹ್ಮ ಬಾಬಾ. ಬಾಬಾ ಹೇಳ್ತಾರೆ, ಉನ್ಕಾ ಲವ್ ಇತನಾ ಪವರ್ಫುಲ್ ಹೈ ಜೋ ಬಾಪ್ ಕೋ ಸ್ವಯಂ ಮೇ ಸಮಾ ದೇತೆ ಹೈ. ಬಾಪ್ ಅವ್ರ ಬಚ್ಚಾ ಸಮಾನ್ ಸ್ವರೂಪ್ ಕಿ ಸ್ಟೇಜ್ ಪರ್ ಹೋಂಗೆ. ಈಗ ಹೊರಗಡೆನೂ ಹೇಳ್ತಾರೆ ನೋಡ್ರಿ, ಅಪ್ಪ ಮಗನ ಬಗ್ಗೆ ಮಾತಾಡುವಾಗ ನೋಡಲಿಕ್ಕೂ ಸೇಮ್ ಇರ್ತಾನೆ ಮಗ ಅಪ್ಪಂದು. ಆಮೇಲೆ ಎಲ್ಲ ಅಪ್ಪನ ಗುಣಗಳು ಏನಿರ್ತಾವೆ ಎಲ್ಲ ಮಗನ ಬಳಿ ಬಂದಿರ್ತಾವೆ. ಏನಂತಾರೆ ಅದಕ್ಕೆ, ಜೆರಾಕ್ಸ್ ಕಾಪಿ ಅಂತ ಹೇಳ್ತಾರಲ್ಲ. ಅಪ್ಪನಂಗೆ ಇದ್ದಾನೆ, ಅಪ್ಪನಂಗೆ ಇದ್ದಾನೆ, ಎಲ್ಲ ಅವ್ರ ಅಪ್ಪನ್ನೇ ಹೋತಾನ, ಗುಣಗಳಲ್ಲೇನೋ ಅವ್ರ ಅಪ್ಪನ್ನೇ ಹೋತಾನ. ಮತ್ತು ನಾವು ಅಪ್ಪನ್ನೇ ಹೋಲ್ಬೇಕಲ್ಲ. ನಮ್ಮನ್ನು ನೋಡಿದರೆ ಏನನ್ಬೇಕು, ಎಲ್ಲರೂ ದೇವ್ರು ಇದ್ದಂಗೆ ಅದಾರ ನೋಡ್ರಿ ಅನ್ಬೇಕು. ಅದು ಬೇಕಾಗಿರೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಜೈಸೆ ಬಾಪ್ ಹೇಳ್ತಾರೆ ಬಾಬಾ, उनका लव इतना पावरफुल है जो बाप को स्वयं में समा देते हैं. बाप और बच्चा समान स्वरूप की स्टेज पर होंगे. जैसे बाप निराकार, ಇದೆಲ್ಲ ಯಾವಾಗ ಬರ್ತದೆ, जैसे बाप निराकार है बच्चे भी
ನಾನು ನಿರಾಕಾರ ಸ್ವರೂಪದಲ್ಲಿ ಸ್ಥಿತ ಆಗಿದರೆ ಆವಾಗ ಪರಮಾತ್ಮನ ಎಲ್ಲ ಗುಣಗಳು ನನ್ನಲ್ಲಿ ಕಾಣಿಸೋಕ್ಕೆ ಶುರು ಆಗ್ತದೆ. ಇದಕ್ಕೆ ಏನು ಹೇಳ್ತಾರೆ? ಪ್ರತ್ಯಕ್ಷ ಫಲ, ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡೋದು. ಜೈಸೆ ಬಾಪ್ ಕೆ ಗುಣ ವೈಸೆ ಮಹಾರಥಿ ಬಚ್ಚೋಂ ಕೆ ಭೀ ಸಮಾನ ಗುಣ ಹೋಂಗೆ. ಮಹಾರಥಿ ಮಕ್ಕಳು ಪರಮಾತ್ಮನ ಸಮಾನ ಯಾಕೆ ಕಾಣಿಸ್ತಾರೆ? ತಂದೆ ಗುಣ ಏನು? ಶಾಂತಿ ಕಾ ಸಾಗರ್, ಪ್ರೇಮ್ ಕಾ ಸಾಗರ್, ಆನಂದ ಕಾ ಸಾಗರ್. ನಾನು ಯಾರು? ನಾನಾತ್ಮನು ಯಾರು? ಪರಮಾತ್ಮನ ಮಗ. ನಾನು ಮಾಸ್ಟರ್ ಶಾಂತಿ ಕಾ ಸಾಗರ್, ನಾನು ಮಾಸ್ಟರ್ ಪ್ರೇಮ್ ಕಾ ಸಾಗರ್. ನನ್ನ ಯಾರು ನೋಡಿದ್ರು ಅವ್ರಿಗೆ ಅನುಭೂತಿ ಆಗಬೇಕು, ಅಷ್ಟು ಇವ್ರು ನನ್ನ ಎಷ್ಟು ಪ್ರೇಮ್ ಮಾಡ್ತಾರ ಅಂತ ಅವ್ರಿಗೆ ಅನಿಸ್ಬೇಕು. ಅವಾಗ ನಾನು ಏನಾಗ್ತೀನಿ? ಬಾಪ್ ಸಮಾನ ಆಗಕ್ಕೆ ಸಾಧ್ಯ ಆಗುತ್ತೆ. ಬಾಬಾ ಹೇಳ್ತಾರೆ, ಜೈಸೆ ಬಾಪ್ ಕೆ ಗುಣ ವೈಸೆ ಮಹಾರಥಿ ಬಚ್ಚೋಂ ಕೆ ಭೀ ಸಮಾನ ಗುಣ ಹೋಂಗೆ. ಅಂದರೆ ಮಾಸ್ಟರ್ ಹೋಗೇನಾ? ಬಾಬಾ ಶಾಂತಿ ಕಾ ಸಾಗರ್ ಆದರೆ ನಾನು ಮಾಸ್ಟರ್ ಶಾಂತಿ ಕಾ ಸಾಗರ್. बाप में समा जाना अर्थात समान ಸ್ವರೂಪ का ಅನುಭವ करना. ತಂದೆಯಲ್ಲಿ ಸಮಾವೇಶ ಆಗೋದು ಅದರ ಅರ್ಥ ಏನು? ತಂದೆಯ ಗುಣಗಳು ನನ್ನಲ್ಲಿರಬೇಕು, ತಂದೆಯ ಸಮಾನ ಆಗೋದು ಅಂತ ಹೇಳ್ತಾರೆ ಬಾಬಾ. उस समय बाप और महारथी बच्चों के स्वरूप और गुणों में अंतर नहीं अनुभव होंगे. ಆ ಸಮಯದಲ್ಲಿ ಯಾವಾಗ ಮಹಾರಥಿಗಳು ಇದ್ದಾರಲ್ಲ, ಪರಮಾತ್ಮನಿಗೆ ಮತ್ತು ಮಹಾರಥಿಗಳಿಗೆ ಏನು ವ್ಯತ್ಯಾಸ ಕಾಣಿಸೋದಿಲ್ಲ ಅಂತಾರೆ ಬಾಬಾ. ಪರಮಾತ್ಮ ಗುಣಸೋ ಮಹಾರಥಿ ಗುಣ ಅಂತ ಹೇಳ್ತಾರೆ ಬಾಬಾ. ಸಾಕಾರ ಹೋತೆ ಹುಯೇ ಭೀ ನಿರಾಕಾರ ಸ್ವರೂಪ ಕೆ ಲವ್ ಮೇ ಖೋಯೆ ಹುಯೇ ಹೋತೆ ಹೇ. ಭಲೆ ಮಹಾರಥಿಗಳು ಸಾಕಾರದಲ್ಲಿ ಇದ್ದಾರಂತ ಅನ್ನಿಸ್ತದೆ, ಆದರೆ ಅವರ ಗುಣಗಳು ಅವರನ್ನು ನೋಡಿದ ತಕ್ಷಣ ಅನುಭವ ನಮಗೇನಾಗ್ತಿರ್ತದೆ? ಪರಮಾತ್ಮನ ಸಮಾನೆ ಅನಿಸ್ಬಿಡ್ತದೆ. ಬಾಬಾ ಹೇಳ್ತಾರೆ, साकार होते हुए भी निराकार स्वरूप के लव में खोए हुए होते हैं तो स्वरूप भी ಏನಾಗ್ಬಿಡ್ತು? बाप समान हो गया. अर्थात अपना निराकारी स्वरूप प्रैक्टिकल स्मृति में रहता है. ಮಹಾರಥಿಗಳ ಸ್ಮೃತಿನಲ್ಲಿ ಏನಿರ್ತದೆ? ಮೇ ಆತ್ಮ ನಿರಾಕಾರಿ ಸ್ಮೃತಿನಲ್ಲಿ ಅವ್ರಿಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಜಬ್ ಸ್ವರೂಪ್ ಬಾಪ್ ಸಮಾನ್ ಹೋ, ನನ್ನ ಸ್ವರೂಪ ಪರಮಾತ್ಮನ ಸಮಾನ ನಿರಾಕಾರಿ ಆಯಿತು ಅಂದರೆ ಉಳಿದೆಲ್ಲ ಗುಣಗಳು ಬಾಪ್ ಸಮಾನ ಆಗಿಬಿಡ್ತವೆ. ನನ್ನ ಸ್ವರೂಪ ಬಾಪ್ ಸಮಾನ. ನಮ್ಮಪ್ಪ ಹೆಂಗಿದಾನೋ ನಾನು ಹಾಗೆ ಇದ್ದೀನಿ. ನಮ್ಮಪ್ಪ ಹೆಂಗಿದ್ದಾನೆ? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ಅಶರೀರಿ ಇದ್ದಾನಲ್ಲ, ನಾವು ಹಾಗೆ ಇದ್ದೀವಿ. ಮರ್ತು ಬಿಟ್ಟಿವಿ ನಾವು. ಹೇಳಿದ್ರಲ್ಲ ಬಾಬಾ ನಿನ್ನೆ, ಮೂರ್ಛೆ ಹೋಗಿಬಿಟ್ಟಿದ್ದೀವಿ. ಇದರಲ್ಲಿ ದೇಹದ ಸಂಬಂಧಗಳು ಅವು ಎಳಿಲಿಕ್ಕತ್ತಾವ ನಾವು. ಅದಕ್ಕೆ ನಾವು ಮಹಾರಥಿಗಳು ಆಗಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಜೈಸೆ ಪ್ರಾಕ್ಟಿಕಲ್ ಬಾಬಾ ಹೇಳ್ತಾರೆ, ಅರ್ಥಾತ್ ಅಪನಾ ನಿರಾಕಾರಿ ಸ್ವರೂಪ ಪ್ರಾಕ್ಟಿಕಲ್ ಸ್ಮೃತಿ में रहता है. ಯಾರು? ಮಹಾರಥಿಗಳು. जब स्वरूप बाप समान है तो गुण भी बाप समान. इसलिए महारथियों का मिलन अर्थात बाप में समा जाना. ಮಹಾರಥಿಗಳ ಭೇಟಿ ಆಗೋದು ಅಂತಂದ್ರೇನು? ಪರಮಾತ್ಮನ ಭೇಟಿ ಆದ ಹಾಗೇನೆ. ಅದಕ್ಕೆ ಹೊರಗಡೆನೂ ಏನಿದೆ, ಇದು ನಮ್ಮ ಯಾದ್ಗಾರೇನೆಲ್ಲ ಗುರುಗಳು ಅಂಥೇಳಿ. ಸ್ವಾಮಿಗಳು ಬಂದ್ರೆ ತಾನೇ ಬಗ್ಸಕ್ಕೆ ಹಚ್ಚಿಬಿಡ್ತಿದ್ದು ನಮಗೆ ಅವರು ನೋಡಿದ ತಕ್ಷಣ. ಯಾಕೆ? ಅವರ ಗುಣಗಳು ನಮ್ಮನ್ನು ಬಗ್ಗಿಸಿಬಿಡ್ತಾವೆ. ಇಲ್ಲಿನೂ ಏನದ, ನಮ್ಮ ಗುಣಗಳಿಂದ ಎಲ್ಲರೂ ನಮಗೇನಾಗಬೇಕು? ಬಾಗಬೇಕು ಅಂತ ಇಚ್ಛೆ ಅಲ್ಲ, ಅವ್ರ ಕಲ್ಯಾಣ ಆಗಬೇಕು. ಅವರು ಬಾಗ್ತಾರದ್ರ ಅರ್ಥ ಏನು? ಆತ್ಮ ಬಾಗೋದು ಅಂದ್ರೆ ಏನರ್ಥ? ಆತನ ಅಹಂಕಾರ ಅದು ಎಲ್ಲ ಬಿಟ್ಟು ಪರಮಾತ್ಮನ ಕಡೆ ಬರೋದಕ್ಕೆ ಬಾಗೋದಂತೇಳಿ ಬಾಬಾ ಹೇಳ್ತಾರೆ. ಜೈಸೆ ನದಿ ಸಾಗರ್ ಮೇ ಸಮಾ ಸಾಗರ್ ಸ್ವರೂಪ್ ಹೋ ಜಾತಿ ಹೈ. ನದಿ ಏನು ಮಾಡ್ತದೆ? ಹರಿದು ಬಂದು ಹರಿದು ಬರುವಾಗ ಏನು ಮಾಡ್ತಿರ್ತದ್ರಿ? ಇದು ಸುಮ್ಮನೆ ಒಂದೇ ಬರೋದಿಲ್ಲ. ಅದು ಎಲ್ಲವನ್ನ ತಗೊಂಡು ಬಂದು ಏನು ಮಾಡ್ತದೆ?
ಈಗ ನಾವ್ಯಾರು? ನನ್ನ ಆತ್ಮನೂ ಒಂದು ನದಿ, ನನ್ನ ಆತ್ಮನೂ ಒಂದು ನದಿ. ನನ್ನ ಸುತ್ತಮುತ್ತಲೂ ಇರ್ತಕ್ಕಂಥದ್ದು ಎಲ್ಲವನ್ನು ತಗೊಂಡು ಎಲ್ಲಿ ಹೋಗಬೇಕಾಗಿದೆ? ಪರಮಾತ್ಮ ಸಾಗರದಲ್ಲಿ ಸಮಾವೇಶ ಆಗೋದಿದೆ. ಬಾಬಾ ಹೇಳ್ತಾರೆ, ಅರ್ಥಾತ್ ಸರ್ವ ಬಾಪ್ ಕೆ ಗುಣ ಸ್ವಯಂ ಮೇ ಅನುಭವ ಹೋತೆ ಹೇ, जो ब्रह्मा का अनुभव साकार में था वह महारथियों का भी होगा. ಇದನ್ನು ಯಾರು ಮಾಡಿದರು? ಬ್ರಹ್ಮ ಬಾಬಾ ಮಾಡಿದ್ರಲ್ಲ ಇದನ್ನೇ. ಬ್ರಹ್ಮನೂ ಒಂದು ನದಿ, ಬ್ರಹ್ಮ ಬಾಬಾ ಸಾಗರ ಅಲ್ಲ, ಬ್ರಹ್ಮಪುತ್ರ, ಅದಕ್ಕೆ ಹೆಸರಿಟ್ಟಿದ್ದಾರೆ ಬ್ರಹ್ಮಪುತ್ರ ನದಿ. ಅಂದರೆ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ನದಿ. ಅದನ್ನು ಹೇಳ್ತಾರೆ ಬಾಬಾ, ಸರ್ವ ಬಾಪ್ಗೆ ಗುಣ, ಎಲ್ಲ ಪರಮಾತ್ಮನ ಗುಣಗಳನ್ನು ಸ್ವಯಂನಲ್ಲಿ ಅನುಭವ ಮಾಡುವಂಥದ್ದು. ಅದನ್ನು ಯಾರು ಮಾಡಿ ತೋರಿಸಿದ್ರು? ಬ್ರಹ್ಮ ಬಾಬಾ ಅನುಭವ ಸಾಕಾರದಲ್ಲಿ ಮಾಡಿ ತೋರಿಸಿದ್ರು. ಅವ್ರ ಜೊತೆಗೆ ಮತ್ತೆ ಇನ್ನೂ ಎಷ್ಟೊಂದು ಮಹಾರಥಿಗಳು ಆಗೋದ್ರು. ಐಸಾ ಅನುಭವ ಹೋತಾ ಹೇ? ನಮಗೆ ಕೇಳ್ತಾರೆ ಬಾಬಾ, ಈ ಥರ ಅನುಭವ ನಿಮಗಾಗ್ತಿದೆಯಾ? ಯಹ ಹೇ ಸಾಗರ್ ಮೇ ಸಮ ಜಾನ, ಅರ್ಥಾತ್ ಸ್ವಯಂ ಕೆ ಸಂಪೂರ್ಣ ಸ್ಟೇಜ್ ಕಾ ಅನುಭವ ಕರ್ನ. ಟೋಟಲಾಗಿ ಏನು ಮಾಡೋದಿದೆ? ನನ್ನನ್ನು ನಾನು ಸಂಪೂರ್ಣತೆಯ ಅನುಭವ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಸಂಪೂರ್ಣತೆಯ ಅನುಭವ ಅಂದರೆ ನನ್ನ ಹತ್ರ ಎಲ್ಲ ಅದ, ಇದು ಬರಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತಂದರೆ ಸಂಪೂರ್ಣ ಆಗೋದಿಲ್ಲ. ನನಗೆಲ್ಲ ಸಿಕ್ಬಿಡ್ತು, ಪಡ್ಕೊಳ್ಳಿಕ್ಕಿನ್ನೂ ಏನೂ ಇಲ್ಲ ಅನ್ನೋ ಮನಸ್ಥಿತಿ ನನಗೆ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಹೈ ಸಾಗರ್ ಮೇ ಸಮ ಜಾನ, ಅರ್ಥಾತ್ ಸ್ವಯಂ ಕೆ ಸಂಪೂರ್ಣ ಸ್ಟೇಜ್ का अनुभव करना, यह अनुभव अब ज़्यादा होना चाहिए. ಈ ಅನುಭವ ಏನಾಗಬೇಕು? ಹೆಚ್ಚಾಗಬೇಕು. ಯಾವ ಅನುಭವ? ಸಂಪೂರ್ಣ ಸ್ಥಿತಿಯ ಅನುಭವ. ಸಂಪೂರ್ಣ ಸ್ಥಿತಿಯ ಅನುಭವ ಅಂತಂದ್ರೆ ಏನು? ಇನ್ನೂ ಒಳಗೆ ಹೋಗಬೇಕು. ನನಗೆಲ್ಲ ಸಿಕ್ತು, ನನಗೆಲ್ಲ ಸಿಕ್ಕಿದೆ, ಏನು ಸಿಗೋಕ್ಕೆ ಏನೂ ಉಳಿದಿಲ್ಲ ಅಂದಾಗ ನಾವೇನಾಗ್ತೀವಿ? ಇಚ್ಛಾ ಮಾತ್ರ ಅವಿದ್ಯೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೂ ನಾವು ಇಚ್ಛಾ ಮಾತ್ರ ಅವಿದ್ಯೆ ಆಗೋದಿಲ್ವೋ ಅಲ್ಲಿ ತನ್ನ ಪರಮಾತ್ಮನ ಸುಖದ ಅನುಭವ ಮಾಡಲಿಕ್ಕೆ ಆಗೋದೇ ಇಲ್ಲ. ಹರ್ ಸಂಕಲ್ಪ ಸೆ ವರದಾನಿ, ನಜರ್ ಸೆ ವರದಾನಿ, ನಜರ್ ಸೆ ನಿಹಾಲ್ ಕರ್ನೆ ವಾಲೆ ಬಾಪ್ ದಾದಾ ಹರ್ ಬಚ್ಚೆ ಕಿ ಸಮೀಪತಾ ಕೋ ದೇಖ್ತೆ ಹೇ. ಪಾಪ ಹೇಳ್ತಾರೆ, ಹರ್ ಸಂಕಲ್ಪ ಸೆ ವರದಾನಿ, ಪ್ರತಿ ಸಂಕಲ್ಪದಿಂದ ಏನಾಗಿರಬೇಕು? ವರದಾನಿ ಆಗಿರಬೇಕು. ನಮ್ಮ ದೃಷ್ಟಿ ವರದಾನ ಆಗಬೇಕು. ನಜರ್ ಸೆ ನಿಹಾಲ್, ನಮ್ಮ ದೃಷ್ಟಿಯಿಂದನೇ ಏನಾಗಬೇಕು? ನಿಹಾಲ್ ಆಗಬೇಕು. ಈ ಥರ ಬಾಪ್ ದಾದಾ ಹರ್ ಬಚ್ಚೆ ಕಿ ಸಮೀಪತಾ ಕೋ ದೇಖ್ತೆ ಹೇ. ಪ್ರತಿಯೊಂದು ಮಕ್ಕಳು ಈ ಥರ ಆಗಬೇಕು, ಇಷ್ಟು ಸಮೀಪ ಬರಬೇಕು ಅಂತ ಇಚ್ಛೆ ಪಡ್ತಾರೆ. ಯಾರು? ಬಾಬಾ. ಸಮೀಪ ಅರ್ಥಾತ್ ಸಮಾಜಾನ. ಸಮೀಪ ಬರೋದಂದ್ರೆ ಬಾಬಾನಲ್ಲಿ ಲವಲೀನ ಆಗ್ಬಿಡೋದು, ಸಮಾವೇಶ ಆಗ್ಬಿಡೋದು. ಅಮೃತ್ ವೇಲೆ ಕಾ ಟೈಮ್ ಹೇ ವಿಶೇಷ, ಐಸಾ ಪವರ್ಫುಲ್ ಅನುಭವ ಕರ್ನೆ ಕಾ ಹೇ. ಅಮೃತ್ ವೇಳೆ ಟೈಮ್ ಎದಕ್ಕಿರೋದು? ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಕೂತು ಸುಖದ ಅನುಭವ ಮಾಡೋದು, ಪರಮಾತ್ಮನ ಮಿಲನದ ಸುಖದ ಅನುಭವ ಮಾಡೋದೇ ಅಮೃತ್ ವೇಳ. ಐಸಾ ಪವರ್ಫುಲ್ ಅನುಭವ ಕರ್ನೆ ಕಾ ಸಮಯ ಅಮೃತ್ ವೇಲ ಹೇ. ಇದು ಒಂದೇ ನಮಗೆ ಸಮಯ ಅಮೃತ್ ವೇಳ. ಉಳಿದ ಸಮಯ ಮತ್ತೆ ಹಿಂಗೆ ಕೂತಿರ್ತೀವಿ, ಮತ್ತೆ ಇನ್ನೊಂದು ದಿನ ಬರ್ತದೆ, ಹಿಂಗೆ ಕೂತ್ ಯೋಗ ಮಾಡ್ಬೇಕಂತಿರ್ತೀವಿ, ಇನ್ಯಾರೋ ಕರೀತಾರ ಅಲ್ಲ. ಐಸೆ ಅನುಭವ ಕಾ ಪ್ರಭಾವ ಸಾರಾ ದಿನ ಚಲೇಗ. ಎಷ್ಟೋ ನೀವು ಅಮೃತ ವೇಳೆಯಲ್ಲಿ ಪವರ್ಫುಲ್ ಮಾಡ್ತೀರೋ ಅಷ್ಟು ಆ ಶಕ್ತಿ ಇಡೀ ದಿನ ನಿಮ್ಮನ್ನು ಏನು ಮಾಡ್ತದೆ? ಕಾಪಾಡ್ತದೆ. जो अति प्यारी वस्तु होती है वह सदा समाई हुई रहती है. यह है महारथियों का मिलन अमृत वेले का. ಬಾಬಾ ಹೇಳ್ತಾರೆ, ಯಾವುದು ಬಹಳಷ್ಟು ಪ್ರೀತಿಯ ವಸ್ತು ಆಗಿರ್ತದೋ, ನಮಗೆ ಯಾವುದು ಪ್ರೀತಿ ಇರ್ತದೋ ಅದು ಯಾವಾಗಲೂ ನಮ್ಮ ತಲೆಯೊಳಗಿರ್ತದಲ್ಲ. ಬಾಬಾ ನಮ್ಮ ತಲೆಗೆ ಇರಂಗಿಲ್ಲ ಅಂದರೆ ಏನು ಅರ್ಥ? ಬಾಬಾನ ಮರಿತೀವಿ ಅಂತಂದ್ರೆ ಏನು ಅರ್ಥ? ಇನ್ನು ಎಷ್ಟು ಪ್ರೀತಿ ಮಾಡಬೇಕು ಅಷ್ಟು ನಾವು ಪ್ರೀತಿ ಮಾಡೋಕತ್ತಿಲ್ಲ ಬಾಬಾನ. ಹೊರಗದೀವಿ ನಾವಿನ್ನ, ಒಳಗೆ ಹೋಗ್ಬೇಕು ಬಾಬಾ. ಹೈಯೆಸ್ಟ್ ಸೇವಾ ಅಂದರೆ ಏನು? ಪರಮಾತ್ಮನ ನೆನಪು ಹೈಯೆಸ್ಟ್ ಸೇವಾ. ಜೈಸೆ ಬಾಬಾ ಹೇಳ್ತಾರೆ, ಬಾಪ್ ದಾದಾ ಭೀ
बाप दादा भी चेक करते हैं कौन कौन कितना समीप है. ಇಬ್ಬರು ಕುಡ್ಕೊಂಡು ಚೆಕ್ ಮಾಡ್ತಿರ್ತಾರಂತ ಅಮೃತ ವೇಳೆದೊಳಗೆ ನಮ್ಮನ್ನು. ಇವೇ ನಿದ್ದೆ ಮಾಡ್ತಾವೋ, ಜೊಲಿ ಹೊಡಿತಾವೋ, ತೂಗಡಿಸ್ತಾವೋ, ಕೆಲವ್ರು ಕಣ್ಣು ತೆರ್ಕೊಂಡು ಮತ್ತೆ ಎಲ್ಲೆಲ್ಲಿ ಹೋಗಿ ಬರ್ತಾರೋ, ನನ್ನ ಜೋಡಿನೇ ಸಮಾವೇಶ ಅನುಭವ, ಖುಷಿ ಅನುಭವ ಮಾಡ್ತಾರೋ, ಅದನ್ನೆಲ್ಲ ಚೆಕ್ ಮಾಡ್ತಾರೆ ಬಾಬಾ. ಜೈಸೆ ಮಂದಿರ್ ಕಾ ಪರ್ದಾ ಖುಲ್ತಾ ಹೈ ದರ್ಶನ್ ಕರ್ನೆ ಕೆ ಲಿಯೆ, ಅದು ನಮ್ಮ ಹದ್ಗಾರನೇ. ಮಂದಿರ ಏನು ಮಾಡಿರ್ತಾರೆ, ಪರ್ದಾ ಹಾಕಿರ್ತಾರೆ. ಪರ್ದಾ ಇದ್ದಾಗ ನಮಗೆ ದೇವರ ದರ್ಶನ ಮಾಡಲಿಕ್ಕಾಗತ್ತಾ? ಪರದೆ ತೆಗೆದ ಮೇಲಲ್ಲ ದೇವರ ದರ್ಶನ. ಹಂಗೆ ಒಳಗಿನ ಪರದೆ ತೆಗಿಬೇಕು. ಒಳಗಿನ ಯಾವ ಪರದೆ ತೆಗಿಬೇಕು? ದೇಹಾಭಿಮಾನದ ಪರದೆ ತೆಗೆದ್ರೇ ಪರಮಾತ್ಮನ ದರ್ಶನ ಆಗ್ತದೆ. ಪೆಹಲೆ ಮಿಲನ್ ಬಾಬಾ ಹೇಳ್ತಾರೆ, वैसे अमृत वेले की सीन भी होती है. ಅಮೃತ ವೇಳೆ ಸೀನ್ರಿ ಹಿಂಗೆ ಇರ್ತದಂತಾರೆ ಬಾಬಾ. ಪರ್ದಾ ಹಾಕ್ಕೊಂಡು ಕೂತು ಬಿಡ್ತೀರಾ, ನಾನು ನಿಮಗೆ ದರ್ಶನ ಮಾಡೋದಿಲ್ಲ. ಪರ್ದಾ ತೆಗಿಬೇಕು, ನನ್ನ ದರ್ಶನ ಮಾಡಬೇಕು. पहले मिलन मनाने की हर बच्चा अमृत वेले का मिलन बनाने लिए फर्स्ट नंबर मिलन मनाने की दौड़ लगाने में तत्पर होता है. ಪ್ರತಿಯೊಂದು ಮಕ್ಕಳು ಅಮೃತ ವೇಳೆ ಮಿಲನ ಮಾಡೋದರಲ್ಲಿ ಫಸ್ಟ್ ನಂಬರ್ ಮಿಲನ್ ಮಾಡಬೇಕು ಅಂತ ಓಡೋಡಿ ಅದರಲ್ಲಿ ತತ್ಪರ ಆಗಿರ್ತಾರೆ. ಬಾಪ್ ಚಕಮಕ್ ಹೇನಾ तो ऑटोमेटिकली जो स्वयं स्वच्छ होते हैं वह समीप आते हैं. ಯಾರು ಸ್ವಚ್ಛ ಇರ್ತೀರೋ ಅವ್ರು ಸಮೀಪ ಬರ್ತೀರಿ. ಎಲ್ಲಿ ಸ್ವಚ್ಛ ಆಗೋದು? ಬುದ್ಧಿ ಸ್ವಚ್ಛ ಆಗಬೇಕು. ನಾವು ಹೊರಗಡೆ ಸ್ಥೂಲದ ಸ್ವಚ್ಛ 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 ಅದ್ರ ಕಡೆ ಹೆಚ್ಚು ಗಮನ ಕೊಡಬಾರ್ದು. ಮಾಡಬೇಕು, ಇಲ್ಲ ಅಂತಲ್ಲ, ಅದು ಫಸ್ಟ್ ಸ್ಟೇಜ್. ಅದರ ಮುಖ್ಯವಾಗಿರೋದೇನು, ಈ ಕೆಲವ್ರು ನೋಡ್ರಿ ಎಷ್ಟು ಇದು ಇರ್ತಾರೆ, ಅವ್ರನ್ನ ನೋಡಿದ್ರೆ ಮುಟ್ಟಿಸ್ಕೋಬಾರ್ದು ಅನ್ನಿಸ್ತಿರ್ತದೆ ಒಮ್ಮೊಮ್ಮೆ. ಆದ್ರೆ ಒಳಗಡೆ ಹೆಂಗಿರ್ತಾರೆ ಅವರು? ಒಳಗೆ ಭಾರಿ ಸ್ಟ್ರಾಂಗ್ ಇರ್ತಾರೋ. ಕೆಲವು ಸಾಧು ಸನ್ಯಾಸಿಗಳು ನೋಡ್ತೀವಲ್ಲ ನಾವು, ಅಲ್ಲಿ ಕಾಶಿ ಅಲ್ಲಿ ಕೂತಿರ್ತಾರೆ ನೋಡ್ರಿ, ಅವ್ರು ನೋಡಿದ್ರೆ ಭಯ ಆಗ್ತಿರ್ತದೆ ಒಂಥರ. ಬಟ್ ಒಳಗಡೆ ಅವರು ಭಾರಿ ಸ್ಟ್ರಾಂಗ್ ಇರ್ತಾರೆ, ಒಳಗಿರ್ತಾರೆ, ಪರಮಾತ್ಮನ ನೆನಪು ಮಾಡ್ತಿರ್ತಾರೆ. ಆದರೆ ಅವರು ನೆನಪೇ ಬೇರೆ, ಅವರು ಬ್ರಹ್ಮದಲ್ಲಿ ಲೀನ್ ಆಗಕ್ಕೆ ಹೋಗ್ತಾರೆ ಅವರು. ನಾವು ಡೈರೆಕ್ಟಾಗಿ ಶಿವಬಾಬನ್ ನೆನಪು ಮಾಡ್ತೀವಿ. तो ऑटोमेटिकली स्वयं जो स्वच्छ होते हैं वह समीप आते हैं. बाहर की रीति से चाहे कोई कितना भी प्रयत्न करे, लेकिन चकमक की तरफ समाने वाली स्वच्छ आत्मा ही होती है. ನೀವು ಹೊರಗೇನಾರೇ ಮಾಡಿ ಒಳಗಡೆ ಏನಿರ್ಬೇಕಂತಾರೆ ಬಾಬಾ? ಬುದ್ಧಿ ಸ್ವಚ್ಛ ಇರಬೇಕು. वह दृश्य बड़ा मज़े का होता है. साक्षी होकर दृश्य देखने में बड़ा मज़ा आता है. ಆ ದೃಶ್ಯ ಭಾರಿ ಮಜಾ ಇರ್ತದೆ ಅಂತಾರೆ ಬಾಬಾ. ಸಾಕ್ಷಿಯಾಗಿ ನೋಡೋದರಲ್ಲಿ ಮಜಾ ಭಾಳ ಬರ್ತೈತಿ ಅಂತಾರೆ ಬಾಬಾ. ಅದಕ್ಕೆ ಸಾಕ್ಷಿಯಾಗಿ ನೋಡಿ. ಸಾಕ್ಷಿಯಾಗಿ ನೋಡ್ಕೊತ ಹೋದರೆ ಏನಾಗ್ತದೆ ಅಂತಂದರೆ, ಒಳಗಡೆ ಮನಸ್ಸು ಇದಾಗೋದಿಲ್ಲ, ದಿಲ್ ಶಿಕಸ್ತ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಏನು ಮಾಡಿಬಿಡ್ತೀವಿ? ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. बच्चों को संकल्प उठता है कि बाप वतन में क्या करते रहते हैं. ಏನಾರ ಮಾಡ್ತಿರ್ಬೇಕು ಬಾಬಾ ಮ್ಯಾಲೆ ಕೂತ್ಕೊಂಡು ಅಂತ ವಿಚಾರ ಮಾಡ್ತಾರೆ, ಯಾರೋ ಮಾಡಿದ್ದಾರೆ. ब्रह्मा बाप साकार रूप से भी अव्यक्त रूप में अभी दिन रात सेवा में ज़्यादा सहयोगी बनने का पाठ बजा रहे हैं. ಬ್ರಹ್ಮ ಬಾಬಾನು ಕೂಡ ಏನು ಮಾಡ್ತಿದ್ದಾರೆ? ಅವ್ಯಕ್ತ ಆದ ತಕ್ಷಣ ಇನ್ನೂ ಹೆಚ್ಚು ಸೇವೆ ಮಾಡ್ತಿದ್ದಾರೆ. ವ್ಯಕ್ತದಲ್ಲಿ ಇದ್ದಾಗ ಏನು ಮಾಡ್ತಿತ್ತು? ದೇಹ ಏನು ಮಾಡ್ತದೆ? ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತದೆ. ಅದರ ಅವ್ಯಕ್ತ ಆದ ಕೂಡಲೇ ಇದೇನು ಮಾಡ್ತದೆ? ಅದಕ್ಕೆ ಏನು ಹೇಳ್ತಾರೆ ಬಾಬಾ? ಫರಿಸ್ತಾಗೋ ಪ್ರಾಕ್ಟೀಸ್ ಮಾಡಿ. ಅಶರೀರಿಯಾಗೋ ಪ್ರಾಕ್ಟೀಸ್ ಮಾಡಿದ್ರೆ ದೇಹ ನಮಗೆ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ದಿನ ರಾತ್ ಸೇವೆ ಮಾಡ್ಲಿಕ್ಕತ್ತಾರಂತ ब्रह्मा बाबा. सहयोगी बनने का पाठ बजा रहे हैं, क्योंकि अब बाप समान जन्म मरण से न्यारा कर्म बंधन से मुक्त कर्मातीत है. ब्रह्मा बाबा ತಂದೆ ಸಮಾನ ಆಗಿಬಿಟ್ಟಿದ್ದಾರೆ. ಹೆಂಗೆ ತಂದೆ ಸಮಾನ? ಫರಿಸ್ತಾ ಅಂದರೂ ಕೂಡ ಅದನ್ನು ಜನ್ಮ ಮರಣ ಚಕ್ರದಲ್ಲಿ ಬರೋದಿಲ್ಲ, ಅದು ಸೂಕ್ಷ್ಮವತನದಲ್ಲಿ ಇದ್ದು ಬಿಡ್ತದೆ, ಜನ್ಮ ತಗೊಳ್ಳಂಗಿಲ್ಲಲ್ಲ. ಅಲ್ಲಿಗೆ ಅದು ಏನಾಯಿತು?
ಬಾಬನ್ ಸಮ ಆಗಿಬಿಡ್ತು. ನ್ಯಾರ ಇದ್ದಾರೆ ಫರಿಸ್ತಾ ಅಂದರೆ ಭಿನ್ನ, ಕರ್ಮಬಂಧನದಿಂದ ಮುಕ್ತ, ಕರ್ಮಾತೀತ. ಇದೆಲ್ಲ ಏನು? ಪರಮಾತ್ಮನ ಗುಣಗಳೇ ಇವು. ಅಲ್ಲಿಗೆ ಬ್ರಹ್ಮ ಬಾಬಾ ಏನಾಗ್ಬಿಟ್ರು? ಬಾಪ್ ಸಮಾನ ಆಗಿಬಿಟ್ರು. सिद्धि स्वरूप है। इस स्टेज पे हर संकल्प से सिद्ध प्राप्त होती है। ಈ ಸ್ಥಿತಿನಲ್ಲಿ, ಯಾವ ಸ್ಥಿತಿನಲ್ಲಿ? ಕರ್ಮಬಂಧನ ಮುಕ್ತ, ಕರ್ಮಾತೀತದಲ್ಲಿ ಎಲ್ಲವೂ ಸಿದ್ಧಿಯಾಗ್ತದೆ ಅಂತಾರೆ ಬಾಬಾ. ಪ್ರತಿಯೊಂದು ಸಂಕಲ್ಪನೂ ಕೂಡ ಸಿದ್ಧ ಆಗ್ತದೆ. और जो संकल्प किया वह सत हुआ. ನಾನೇನು ಸಂಕಲ್ಪ ಮಾಡ್ತೀನೋ ಅದು ಆಗ್ಬಿಡ್ತದೆ. इसलिए चारों ओर संकल्प की सिद्धि रूप से सहयोगी है. ಅದಕ್ಕೆ ನಾಲ್ಕು ಕಡೆ ಸಂಕಲ್ಪ ಸಿದ್ಧಿ ರೂಪ ಏನಾಗಿದೆ? ಸಹಯೋಗಿಯಾಗಿ. ಇವತ್ತು ಮೊದಲಿಷ್ಟು ಸಹಯೋಗಿ ಇದ್ದಿದ್ದಿಲ್ಲ. ಈಗ ವಾತಾವರಣ ಏನಿದೆ? ಸಹಯೋಗಿ ವಾತಾವರಣ. ಬಾಬನ ಕೆಲಸ ಅಂತಂದ್ರೆ ಏನು ಮಾಡಿಬಿಡ್ತೀವಿ? ಎಲ್ಲರೂ ಬೇಗ 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 ಎಲ್ಲರೂ ಸಹಯೋಗಿ ಆಗಿಬಿಡ್ತೀವಿ. ಅವಾಗ ಕಷ್ಟ ಆಗ್ತಿತ್ತು ಹಿಂದೆ. ಅದನ್ನು ಹೇಳ್ತಾರೆ ಬಾಬಾ. ಯಾವಾಗ ಬ್ರಹ್ಮ ಬಾಬಾ ಅವ್ಯಕ್ತ ಆದರೋ ಆವಾಗ ಎಲ್ಲರಿಗೂ ಏನಾಗ್ಲಿಕ್ಕತ್ತದೆ? सहयोग ಹೆಚ್ಚು ಸಿಗ್ಲಿಕ್ಕತ್ತದೆ. इस स्टेज में हर संकल्प से सिद्धि प्राप्त होती है. जो संकल्प किया वह सत्य हो गया. वाणी से संकल्प की गति तीव्र होती है. वाणी से संकल्प की गति तीव्र है. ಮಾತಿನ ತೀವ್ರತೆಗಿಂತ ಸಂಕಲ್ಪದ ತೀವ್ರತೆ, ಗತಿ ಏನಿರ್ತದೆ? ಹೆಚ್ಚಿರ್ತದೆ. ಈಗ ನಾನೊಂದೇನೋ ಸಂಕಲ್ಪ ಮಾಡಿದೆ. ಸಂಕಲ್ಪ ಮಾಡಿದ ತಕ್ಷಣ ಇಡೀ ವಿಶ್ವದ ತುಂಬ ಹೋಗ್ಬಿಡ್ತಿತ್ತು ಆ ಸಂಕಲ್ಪ. ಆದರೆ ವಾಣಿ ಇಲ್ಲಿಷ್ಟೇ ಕೆಲಸ. ಅದಕ್ಕೆ ಹೇಳ್ತಾರೆ ಬಾಬಾ, ವಾಣಿಯ ವೇಗಕ್ಕಿಂತ ಸಂಕಲ್ಪದ ವೇಗ ಬಹಳ ತೀವ್ರ ಇರ್ತದೆ. तो संकल्प से सेवा का पाठ है, वह भी सत्संकल्प, शुद्ध संकल्प. ಬ್ರಹ್ಮ ಬಾಬಾ ಕೂತ್ಕೊಂಡು ಏನು ಮಾಡ್ತಿದ್ದಾರೆ? ಈಗ ಸಂಕಲ್ಪದ ಪಾತ್ರ ಮಾಡ್ತಾರೆ, ಮತ್ತದು ಸತ್ಯವಾಗಿರ್ತದೆ, ಶುದ್ಧ ಆಗಿರ್ತದೆ. ಆಪ್ಕಿ ಹೈ ಜಾದಾ ವಾಣಿ ದ್ವಾರ ಸೇವಾ. ನಿಮ್ಮೆಲ್ಲರದ್ದು ಏನಿದೆ? ವಾಣಿ ದ್ವಾರ ಸೇವೆ ಇದೆ. ಮನ್ಸಾ ಸೇ ಭೀ ಹೈ ಲೇಕಿನ್ ಜಾದಾ ವಾಣಿ ಸೇ. ಮನ್ಸಾನು ಮಾಡ್ತೀರಾ, ಆದರೆ ಹೆಚ್ಚು ಸೇವೆ ಎದುರ್ದಿದೆ ನಿಮ್ಮದು ವಾಣಿದಿದೆ. लेकिन ब्रह्मा बाप की अब सत संकल्प की सेवा है. ಆದರೆ ಬ್ರಹ್ಮ ಬಾಬಾ ಏನು ಮಾಡ್ತಿದ್ದಾರೆ? ಇವಾಗ ಸಂಕಲ್ಪದ ಸೇವೆ ಮಾಡ್ತಿದ್ದಾರೆ. ತೋ ತೀವ್ರ ಗತಿ ಹೋಗಿನ. ಬಾಬಾ ಮೇಲೆ ಕೂತ್ಕೊಂಡು ಏನು ಮಾಡ್ತಾರೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಹೇಳ್ತಿದ್ದಾರೆ ಬಾಬಾ. ಮೇಲೆ ಕೂತ್ಕೊಂಡು ಏನು ಮಾಡ್ತಿದ್ದಾರೆ ಬಾಬಾ? ಸಂಕಲ್ಪ ಮಾಡ್ತಿದ್ದಾರೆ. ಏನು ಸಂಕಲ್ಪ? ಜಲ್ದ್ ಸೇ ಜಲ್ದ್, ಬೇಗ ಬೇಗ ನನ್ನ ಮಕ್ಕಳು ಏನಾಗಬೇಕು? आप समान, बाप समान ಆಗಬೇಕು ಅಂತ. अभी सेवा का पाठ ही चल रहा है. सेवा के बंधन से मुक्त नहीं है, कर्म बंधन से मुक्त है. ಇನ್ನು ಏನಿದೆ? ಸೇವೆಯ ಪಾತ್ರ ನಡೀತಿದೆ. ಸೇವೆಯಿಂದ ಮುಕ್ತ ಎಂದೂ ಆಗೋದಿಲ್ಲ. ಕರ್ಮಬಂಧನದಿಂದ ಮುಕ್ತ ಆಗ್ರಿ, ಆದರೆ ಸೇವಾದಿಂದ ಮುಕ್ತ ಅಲ್ಲ. अच्छा, इस मुरली का सार, महारथी बच्चों का लव इतना पावरफुल होता है कि बाप को स्वयं में समा देते हैं. ಮಹಾರಥಿಯರ ಪ್ರೀತಿ, ಪರಮಾತ್ಮನ ಮೇಲಿನ ಪ್ರೀತಿ ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ಒಂದು ಸೆಕೆಂಡ್ನಲ್ಲಿ ಏನು ಮಾಡ್ತಾರೆ ಅವರು? ತಂದೆಯಲ್ಲಿ ಸಮಾವೇಶ ಆಗಿಬಿಡ್ತಾರೆ. उस समय बाप और महारथी बच्चों के स्वरूप और गुणों में कोई अंतर अनुभव नहीं होता. ಯಾವಾಗ ಅವರು ಪರಮಾತ್ಮನಲ್ಲಿ ಸಮಾವೇಶ ಆಗಿಬಿಡ್ತಾರೆ, ಆ ಸಮಯದಲ್ಲಿ ತಂದೆ ಮತ್ತು ಮಹಾರಥಿಯರ ಸ್ವರೂಪ ಮತ್ತು ಗುಣಗಳಲ್ಲಿ ಏನೋ ಅಂತರನೇ ಕಾಣಿಸೋದಿಲ್ಲ. ಅದಕ್ಕೆ ಅವ್ರಿಗೇನು ಹೇಳ್ಬಿಡ್ತಾರೆ? ದೇವರು ಅಂತ ಹೇಳ್ಬಿಡ್ತಾರೆ. ಆ್ಯಕ್ಚುಲಿ ದೇವರಲ್ಲ, ಆದರೆ ಆ ದೇವನ ಎಲ್ಲ ಗುಣ ಸ್ವರೂಪ ಅವರಲ್ಲಿ ಬಂದ್ಬಿಡ್ತದೆ. ಅದಕ್ಕೆ ಮಹಾರಥಿ. ಅಚ್ಚಾ, ಓಂ ಶಾಂತಿ.